ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಆರವ್. ಇವತ್ತು ನಮ್ಮ ಜೊತೆ ಅರ್ಹಾನ್ ಅವರಿದ್ದಾರೆ. ಇವರು ಅಸ್ಸಾಂ ಅವರು. ಇವರು ನಮ್ಮ ಕರ್ನಾಟಕಕ್ಕೆ ಬಂದು 2 ವರ್ಷ ಆಯ್ತು. ಬಂದು ಒಂದೇ ವರ್ಷದಲ್ಲಿ ಕನ್ನಡನ ಕಲ್ತಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕದ ಜನ ಹೆಂಗಂದ್ರೆ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ತಿಂದು, ಇಲ್ಲೇ ಉಂಡಿ. ಕನ್ನಡ ಮಾತಾಡಕ್ ಬಂದ್ರು ಕೂಡ ಕನ್ನಡ ಮಾತಾಡಲ್ಲ. ಆದ್ರೆ ನಮ್ಮ ಅರ್ಹಾನ್ ಅವರು ಬಂದು ಒಂದೇ ವರ್ಷದಲ್ಲಿ ಕನ್ನಡನ ಕಲ್ತಿದ್ದಾರೆ. ಇವರು ಕನ್ನಡನ ಹೇಗ್ ಕಲ್ತ್ರು, ಕನ್ನಡದ ಬಗ್ಗೆ ಇವರಿಗಿರುವಂತ ಅಭಿಮಾನ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಬರೋಣ. ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿ ಕರ್ನಾಟಕಕ್ಕೆ ಬಂದು 2 ವರ್ಷ ಆಯ್ತು. ಕರ್ನಾಟಕಕ್ಕೆ ಬರೋಕ್ಕಿಂತ ಮುಂಚೆ ಅಸ್ಸಾಮಲ್ಲಿ ಏನ್ ಮಾಡ್ಕೊಂಡಿದ್ರಿ? ಮುಂದೆ ಎಜುಕೇಷನು ಸ್ಟಡಿ ಮಾಡ್ತೀನಿ ಫಸ್ಟ್ ಟೈಮು. ಏನ್ ಸ್ಟಡಿ ಮಾಡ್ತಾ ಇದ್ರಿ? ಅಂದರೆ ಕ್ಲಾಸ್ 10, 11 ಕಂಪ್ಲೀಟ್ ಮಾಡಿದ್ದೀವಿ. ಸ್ಟಡಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ PU ಹ್ಞೂ. ಕಂಪ್ಲೀಟ್ ಮಾಡಿದ್ದೀರಾ. ಯಾಕೆ ಅಷ್ಟಕ್ಕೆ ಸ್ಟಾಪ್ ಮಾಡ್ಬಿಟ್ರಿ? ಅಂದರೆ ಸ್ವಲ್ಪ ಔಟ್ ಎಕ್ಸ್ಪೆನ್ಸ್ ನೋಡೋಕ್ಕೆ ಕನ್ನಡದಲ್ಲಿ ಎಕ್ಸ್ಪೆನ್ಸು ಬೇರೆ ಬೇರೆ ಇದೆ. ಅದು ಎಜುಕೇಷನು ಇದೆ, ಮತ್ತು ಅವ್ರ ಸಿಂಗಿಂಗು ಇದೆ, ಡ್ಯಾನ್ಸಿಂಗು ಇದೆ. ಏನು ಪರ್ಫೆಕ್ಟ್ ಜಾಬ್ ಬೇಕಂದರೆ ಜಾಬು ಇದೆ. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಕರ್ನಾಟಕನೇ ಚೂಸ್ ಮಾಡ್ಕೊಂಡ್ರಿ ಹೋಗ್ಬೇಕು? ಅಂದರೆ ಬೇರೆ ಕಡೆ ಅಂದರೆ ಇವಾಗ ಮುಂಬೈ ಬೇಕಂದರೆ ಮುಂಬೈ ಟ್ರಾಫಿಕ್ ಜಾಮು ಜಾಸ್ತಿ ಇದೆ. ಮತ್ತು ಎಲ್ಲ ಎಜುಕೇಷನು ಬೇರೆ ಬೇರೆ ಇದೆ, ಕೋಸ್ಟು ಜಾಸ್ತಿ ಇದೆ. ಎಲ್ಲ ಬಟ್ ಬೆಂಗಳೂರಲ್ಲಿ ಪರ್ಫೆಕ್ಟು. ಎಲ್ಲ ಲ್ಯಾಂಗ್ವೇಜ್ಗೆ ಮತ್ತು ಅದು ಬಿಹೇವರು ಎಲ್ಲ ಸೇಮ್ ರೆಸ್ಪೆಕ್ಟ್ಲಿ ಮಾತಾಡ್ತಾ ಇದೆ, ಎಲ್ಲ ಸೇಮ್ ಪರ್ಫೆಕ್ಟ್. ಬೇರೆ ಸ್ಟೇಟ್ಗೂ ಅಂದ್ರೆ ಬೇರೆ ರಾಜ್ಯಕ್ಕೂ ನಮ್ಮ ಕರ್ನಾಟಕಕ್ಕೂ ನಿಮ್ಗೆ ಹೇಗ್ ಅನ್ಸ್ತಾ ಇದೆ? ಇಲ್ಲಿನ ನೇಚರ್ ಆಗಿರ್ಬೋದು, ಪ್ರತಿಯೊಂದು. ಇವೆಲ್ಲ ಎಲ್ಲ ಇದು ಜನಪ್ರೀತಿಯು ಚೆನ್ನಾಗಿದೆ. ಅಂದರೆ ರೆಸ್ಪೆಕ್ಟ್ಲಿ ಮಾತಾಡ್ತಾ ಇದೆ. ಅದು ಒಂದೇ ಲ್ಯಾಂಗ್ವೇಜ್ಗೆ ಯೂಸ್ ಮಾಡ್ತಾರೆ ಪರ್ಫೆಕ್ಟು. ಏನು ಬೇಕಂದರೆ ಏನೇಂತದ್ದು ಎಲ್ಲ ಕರೆಕ್ಟು. ಅದು ವೀಡರು ಎಲ್ಲ ಪರ್ಫೆಕ್ಟ್ ವೀಡರು. ಮತ್ತು ಬ್ಯಾಕ್ಗ್ರೌಂಡ್ ಫೋಟೋ ಶೂಟ್ಗೆ ಎಲ್ಲ ಟ್ರಾಫಿಕ್ ಜಾಮು ಇಲ್ಲ, ಸಿಗ್ನಲ್ ಥರ ಇದೆಲ್ಲ ಪ್ರಾಡಕ್ಟ್ ಥರ ಇದೆ ಅಷ್ಟೇ. ನೀವು ಪೆಟ್ ಶಾಪ್ನೇ ಚೂಸ್ ಯಾಕೆ ಮಾಡ್ಕೊಂಡೆ? ಪೆಟ್ ಶಾಪ್ ಅಂದರೆ ಅದು ನನಗೆ ಇಂಟ್ರೆಸ್ಟ್ ಇದು. ಫಸ್ಟ್ ಕ್ಲಾಸ್ 10th ಇಂಟ್ರೆಸ್ಟ್ ಇದೆ ಪೆಟ್ಗೆ. ಪೆಟ್ ಡಾಗ್ ಶೋ ಮಾಡೋಕ್ಕೆ, ಟ್ರೈನಿಂಗ್ ಮಾಡೋಕ್ಕೆ, ಮತ್ತು ಹೇರ್ ಕಟ್ಟಿಂಗು, ಸ್ಪಾ ಆ ಥರ ಫುಲ್ ಇಂಟ್ರೆಸ್ಟ್ ಇದು. ಸೊ ಅದಕ್ಕೆ ಪೆಟ್ ಶಾಪಿಗೆ ಜಾಯ್ನ್ ಮಾಡಿದ್ದೀನಿ. ನಿಮಗೆ ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಅದಕ್ಕೋಸ್ಕರ ಪೆಟ್ ಶಾಪ್ನ ಚೂಸ್ ಮಾಡ್ಕೊಂಡ್ರಿ. ನೀವು ಕರ್ನಾಟಕಕ್ಕೆ ಬಂದ್ಮೇಲೆ ಇಲ್ಲಿ ಜನ ಹೊರಗಡೆ ಜನಕ್ಕೂ ಏನೇನು ಡಿಫ್ರೆನ್ಸ್ ಕಾಣಿಸ್ತು? ಡಿಫ್ರೆನ್ಸ್ ಇದೆ, ಅದು ಅಸ್ಸಾಮೀಸ್ ಅಂದರೆ ಲ್ಯಾಂಗ್ವೇಜ್ ಬೇರೆ ಬೇರೆ ಇದೆ. ಅಂದ್ರೆ ನಿಮ್ಮ ಅಸ್ಸಾಂ ಅವ್ರನ್ನೇ ಪಾಯಿಂಟ್ ಮಾಡಿ ಹೇಳ್ಬೇಡಿ. ಅಂದ್ರೆ ಹೊರಗಡೆ ಸ್ಟೇಟ್ನ ಹೊರಗಡೆ ರಾಜ್ಯದವರು ಮತ್ತೆ ನಮ್ಮ ಕರ್ನಾಟಕರಿಗೂ. ಕರ್ನಾಟಕದಲ್ಲಿ ಅಂದರೆ ಎಲ್ಲ ಅಂದರೆ ಪರ್ಫೆಕ್ಟು. ಎಲ್ಲ ಲ್ಯಾಂಗ್ವೇಜು ವಿದರು ಮಾತಾಡೋಕ್ಕೆ ಲ್ಯಾಂಗ್ವೇಜ್ ಪರ್ಫೆಕ್ಟು. ಅದು ಟ್ರೈ ಮಾಡಿದ್ದೆ. ಪೀಪಲ್ ಪೀಪಲ್ ಅಂದರೆ ಅದು ಸೇಮ್. ಫಸ್ಟ್ ಕರ್ನಾಟಕದಲ್ಲಿ ಸ್ವಲ್ಪ ಅದು ಎಜುಕೇಷನ್ ಥರ ಮಾತಾಡ್ತಾ ಇದೆ, ಮತ್ತು ರೆಸ್ಪೆಕ್ಟ್ಲಿ ಮಾತಾಡ್ತಾ ಇದೆ, ಆ ಥರ ಸೇಮ್. ಬಟ್ ಬೇರೆ ರಾಜ್ಯದಲ್ಲಿ ನಿಜ ಲ್ಯಾಂಗ್ವೇಜ್ಗೆ ನಿಜ ಮಾತಾಡ್ತಾ ಇದೆ ಅಷ್ಟೇ. ನಿಮಗೆ ಕರ್ನಾಟಕಕ್ಕೆ ಬಂದ್ಮೇಲೆ ಕನ್ನಡ ಕಲಿಬೇಕು ಅಂತ ಯಾಕೆ ಅನಿಸ್ತು? ಇದು ಅಂದರೆ ಇವಾಗ ಕರ್ನಾಟಕದಲ್ಲಿ ಇಷ್ಟೇ ಮಾಡ್ಬೇಕಂತೆ ಫಸ್ಟ್ ಲ್ಯಾಂಗ್ವೇಜ್ ಮೇನ್ ಇಂಪಾರ್ಟೆನ್ಸು. ಇವಾಗ ಜಾಸ್ತಿ ಇದು ಎಲ್ಲ ಕಸ್ಟಮರು ಎಲ್ಲ ಹುಡುಗಗೆ, ಶಾಪ್ ಓನರ್ಗೆ ಕನ್ನಡ ಲ್ಯಾಂಗ್ವೇಜ್ ಮಾತಾಡಬೇಕು. ಅಂದರೆ ಏನು ಗೊತ್ತಾ, ಇದು ಬೇರೆ ಅವ್ರಿಗೆ ಹಿಂದಿ ಜಾಸ್ತಿ ಬರಲ್ಲ. ಇನ್ನೊಂದು ವಿಲೇಜ್ ಆಗಿ ಕನ್ನಡದಲ್ಲಿ ಶಿಫ್ಟ್ ಆಗಿದೆ. ಇವನಿಗೆ ಜಾಸ್ತಿ ಕನ್ನಡ ಆದಾಗ ಈ ಹಿಂದಿ ಇಂಗ್ಲೀಷ್ ಕನ್ನಡ ಹಿಂದಿ ಆ್ಯಂಡ್ ಇಂಗ್ಲೀಷ್ ಆಡ್ದಾಗಿಲ್ಲ. ಬಟ್ ಕನ್ನಡ ಮಾತಾಡಬೇಕು, ಅದಕ್ಕೆ ಅಡ್ಜಸ್ಟ್ ಮಾಡಬೇಕು. ಇವಾಗ ಕನ್ನಡ ಟ್ರೈ ಮಾಡಿ ಅಂದರೆ ಪರ್ಫೆಕ್ಟ್ ಬೇಸಿಕ್ ಯೂಸ್ ಮಾಡಬೇಕು ಇಷ್ಟೇ. ನೀವು ಕನ್ನಡ ಮಾತಾಡೋಕೆ ಬರೋಕ್ಕಿಂತ ಮುಂಚೆ ಅಂದ್ರೆ ಕನ್ನಡ ಬರ್ತಿರ್ಲಿಲ್ಲ, ಆ ಟೈಮಲ್ಲಿ ಕಸ್ಟಮರ್ಸ್ ಬರ್ತಿದ್ರಲ್ಲ, ಅವ್ರಿಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಿದ್ರು? ಹೇಳಿದ್ದೀನಿ, ಸರ್ ಕನ್ನಡ ಗೊತ್ತಿಲ್ಲ ಸರ್, ಹಿಂದಿ ಮಾತಾಡಬೇಕು ಅಂದೆ, ಇಂಗ್ಲೀಷ್ ಮಾತಾಡೋದು ಸ್ವಲ್ಪ ಆ ಥರ ಅಡ್ಜಸ್ಟ್ ಒಂದೇ. ಏನು 10 months 1 years ಆದಮೇಲೆ ಬೇಸಿಕ್ ಏನು ಮಾಡ್ತಾ ಇದ್ದೆ, ಏನು ಬೇಕಂದರೆ ಸರ್ ಇದು ಚೆನ್ನಾಗಿದೆ, ಇದು ಜಾಸ್ತಿ ಯೂಸ್ ಆಗಲ್ಲ, ಸ್ವಲ್ಪ ಬೇಸಿಕ್ ಟ್ರೈ ಮಾಡಿ ಅಂದ್ರೆ ಗೊತ್ತು. ಸುಮ್ಮನೆ ನೋಡೋಕ್ಕೆ ಏನು ಹೇಳ್ತಾ ಇದೆ ಅಷ್ಟೇ, ಬೇರೆ ಥರ ಕ್ಲಾಸಸ್ಸು ಬುಕ್ಕು ಏನಿಲ್ಲ. ಕಸ್ಟಮರು ಮತ್ತು ಬೇರೆ ಹಣ ಏನು ಹೇಳ್ತಾ ಇದೆ, ಅದು ಲರ್ನಿಂಗ್ ಮಾಡ್ತಾ ಇದೆ, ಏನು ಎಲ್ಲಿದೆ ಅಂದರೆ ಬೇಸಿಕ್ ಅಂದ್ರೆ ನಿಮ್ಮ ಓನರು ಸ್ವಲ್ಪ ಹೆಲ್ಪ್ ಹೆಲ್ಪ್ ಮಾಡಿದ್ದಾರೆ. ಕನ್ನಡ ಕಲಿಯೋದಕ್ಕೆ. ಇನ್ನೊಂದೇನಂದ್ರೆ ನೀವು ಅಸ್ಸಾಮಿಂದ ಬಂದು ಕನ್ನಡನ ಕಲಿತು ಮಾತಾಡ್ತಿದ್ದೀರಾ, ಆದ್ರೆ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಬೆಳೆದು ತಿಂದು ಉಂಡು ಕನ್ನಡ ಮಾತಾಡಕ್ ಬರುತ್ತೆ, ಅಲ್ತವ್ರು ಕನ್ನಡ ಮಾತಾಡಲ್ಲ. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇವಾಗಂದರೆ ನೋಡಿ, ಇವಾಗ ಕರ್ನಾಟಕದಲ್ಲಿ ಇಷ್ಟೇ ಮಾಡ್ಬೇಕಂದ್ರೆ ಕನ್ನಡ ಹೇಳ್ಬೇಕು. ಅದೇ ಮೇನ್ ಇಂಪಾರ್ಟೆನ್ಸ್, ಲ್ಯಾಂಗ್ವೇಜ್ ಮೇನ್ ಇಂಪಾರ್ಟೆನ್ಸು. ಇವಾಗ ಬೇರೆ ಥರ ಎಜುಕೇಷನು ಮತ್ತು ಈ ಜಾಬ್ ಕನ್ನಡ ಒಂದೇ ಯೂಸ್ ಮಾಡಬೇಕು, ಅದೇ ಇಂಪಾರ್ಟೆನ್ಸ್. ಅದಕ್ಕೆ ಫಸ್ಟ್ ಒಂದೇ ಟ್ರೈ ಮಾಡಿದ್ಮೇಲೆ ಇವಾಗ ಇಂಟ್ರೆಸ್ಟ್ ಮಾಡಬೇಕು, ಲ್ಯಾಂಗ್ವೇಜ್ ಲರ್ನಿಂಗ್ಗೆ ಇಂಟ್ರೆಸ್ಟ್ ಮಾಡಬೇಕು, ಮೇನ್ ಅದೇ ಇಂಪಾರ್ಟೆನ್ಸು. ನೀವು ಏನು ಹೇಳ್ತಿರೋದಂದ್ರೆ ಯಾವ್ದಾರೊಂದನ್ನ ಕಲಿಬೇಕು ಅಂತಿದ್ರೆ ಫಸ್ಟ್ ಇಂಟ್ರೆಸ್ಟ್ ಇರಬೇಕು.
ಆಮೇಲೆ ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡ್ಬೇಕು. ಇಂಟ್ರೆಸ್ಟ್ ಮತ್ತೆ ಟ್ರೈ ಮಾಡಬೇಕು ಅಂತ. ಯಾವ್ದನ್ನ ಬೇಕಾದ್ರೂ ಸಾಧ್ಯ ಇದೆ. ಕನ್ನಡದಲ್ಲಿ ನಿಮ್ಗೆ ಯಾವ್ದಾದ್ರು ಸಾಂಗ್ ಹೇಳಕ್ ಬರುತ್ತಾ? ಸಾಂಗ್ ಇದು ರೆಗ್ಯುಲರ್ಲಿ ಆ ಥರ ಸಾಂಗ್ ಸಂಜೀತ್ ಹೆಗ್ಡೆಗೆ ಸಾಂಗ್, ಮತ್ತು ಸೋನು ನಿಗಮ್ ಸರ್ಗೆ ಸಾಂಗ್, ಈ ಥರ ಸಾಂಗ್ ಇದು ಒಂದು ಜಾಗವೇ ನೀನು ಗೆಳತಿಯೇ. ಹೇಳ್ಬೋದಾ ಒಂದ್ ಸಾಲು? ಶೋ ಮರುಭೂಮಿ ನಡುವಲ್ಲಿ ಕಂದ ಓ ಚಿಲುಮೆ ಕನಸುಗಳ ರಾಶಿಯನು ತಂದ ಓ ಚಿರುಮಿ ಓಣ ಉಂಟಿ ಜೀವದ ಕೂಗಿಗೆ ತಂಗಾಲಿ ತಂಗ ಓ ದೈವವೇ ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸೋ ಸಾತಿಯೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ. ವಾರೆ ವಾ. ಸಂಜಿತ್ ಹೆಗಡೆ ಅವ್ರದ್ದು ಯಾವ ಸಾಂಗ್? ಸಂಜೀತ್ ಅಂದೆ ನಂದಾರುನು ಹಾಗೆ ನೀ ನಂಗೆ ಎಲ್ಲವ ಬೇರೆಲ್ಲೂ ಹೋಗಬೇಡ ನೀ ನಂಗೆ ಎಲ್ಲವ ಬೆಳಲಲ್ಲಿ ಬೆಳಲಿತ್ತು ಎನಿಸೋಣ ತಾರೆನ ಮೋಹಕ್ಕೆ ಇಲ್ಲಿಗ ಕಲಿಸೋಣ ಭಾಷಣ ಏನಂದಾರುನು ಹಾಗೆ ನೀ ನಂಗೆ ಎಲ್ಲವ. ವಾ ವಾ ವಾ. ಥ್ಯಾಂಕ್ ಯು ಬ್ರೋ. ಸಾಕಾದಾಗ ಹೇಳಿದ್ರಿ. ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಂಜಿತ್ ಹೆಗಡೆಯವರೇ ಬಂದು ಪಕ್ಕದಲ್ಲಿ ಕುತ್ಕೊಂಡು ಸಾಂಗ್ ಹೇಳ್ದಂಗೆ ಅನಿಸ್ತು. ಏನಪ್ಪ, ನಮ್ಮ ಕನ್ನಡದವರಿಗೆ ಕನ್ನಡ ಮಾತಾಡಕ್ ಬರುತ್ತೆ, ಎಲ್ಲದೂ ಬರುತ್ತೆ, ಬುದ್ಧಿನೂ ಇದೆ, ಆದರೂ ಕನ್ನಡ ಮಾತಾಡಲ್ಲ, ಬೇರೆ ಲ್ಯಾಂಗ್ವೇಜಸ್ ಮಾತಾಡ್ತಾರೆ. ನೀವು ಅವ್ರಿಗೆ ಹೇಳಿ ಕನ್ನಡ ಕಲೀರಿ, ಕನ್ನಡ ಮಾತಾಡಿರ. ಹೇಳ್ಬೇಕು, ಕನ್ನಡ ಟ್ರೈ ಮಾಡಬೇಕು, ಕನ್ನಡ ಲ್ಯಾಂಗ್ವೇಜ್ ಮೇನ್ ಇಂಪಾರ್ಟೆನ್ಸು ಅಷ್ಟೇ.